ನಮಸ್ಕಾರ ಎಲ್ರಿಗೂ, ತರಾವರಿ ಅಡಿಗೆಗೆ ಸ್ವಾಗತ. ಇವತ್ತು ವೆಜ್ ಪನೀರ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತಿಂಡಿಗೆ ಬೆಳಗ್ಗೆ ಸುಲಭವಾಗಿ ಮಾಡ್ಬೋದು. ಮತ್ತು ಇದರಲ್ಲಿ ಪನೀರು ವೆಜಿಟೇಬಲ್ಸ್ ಇರೋದ್ರಿಂದ ಹೆಲ್ದಿ ಕೂಡ. ಮೊದಲನೇದಾಗಿ ನಾನಿಲ್ಲಿ 2 ಕ್ಯಾರೆಟ್ನ ತುರಿದಿಟ್ಕೋತಾ ಇದ್ದೀನಿ. ಮತ್ತು ಒಂದು ನವಿಲುಕೋಸು ಕೂಡ ತುರಿದಿಟ್ಕೋತಿದ್ದೀನಿ. ಮತ್ತು ಒಂದು ಈರುಳ್ಳಿಯನ್ನು ರಫಾಗಿ ಚಾಪ್ ಮಾಡ್ತಿದ್ದೀನಿ. ಯಾಕಂದರೆ ನಾನು ಒಂದು ಚಾಪರ್ ಯೂಸ್ ಮಾಡಿ ಇದನ್ನು ಸಣ್ಣದಾಗಿ ಮಾಡ್ತೀನಿ ಆಮೇಲೆ. ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇಲ್ಲಿ, ಅದನ್ನು ರಫಾಗಿ ಚಾಪ್ ಮಾಡ್ತಿದ್ದೀನಿ. ಇದರಲ್ಲಿ ಬೀಜನೆಲ್ಲ ತೆಗೆದುಬಿಡಿ ಕ್ಯಾಪ್ಸಿಕಮಲ್ಲಿ, ಅದನ್ನು ಹಾಕಕ್ಕೆ ಹೋಗಬೇಡಿ. ನಾನೀಗ ವೆಜ್ ಚಾಪರ್ ಬರುತ್ತಲ್ಲ ಅದರಲ್ಲಿ ಈರುಳ್ಳಿನ ಸಣ್ಣದಾಗಿ ಹಚ್ಕೋತಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂದರೆ ಕೈಯಲ್ಲೇ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ. ನಾನಾದರೆ ಇಲ್ಲಿ ವೆಜಿಟೇಬಲ್ ಚಾಪರ್ ಯೂಸ್ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ಗೆ ಮತ್ತು ಈರುಳ್ಳಿಗೆ. ಈಗ ನೋಡಿ, ಇದೆಲ್ಲ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈಗ ಈ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದಕ್ಕೆ ಪನ್ನೀರನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೋತೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಅದಕ್ಕೇ. ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋಣ. 1 ಟೀ ಸ್ಪೂನು ಆರಿಗ್ಯಾನೋ ಹಾಕೋಣ. ಇದು ಅಂಗಡಿಲಿ ಸಿಗುತ್ತೆ ನಿಮಗೆ. ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಇದು ನಾನಿಲ್ಲೊಂದು 1/2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಎಂಚ್ ಮೇಲೆ ಅಥವಾ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದ್ರ ಮೇಲೆ ನಾನು ಬಟರ್ ಹಾಕ್ತಿದ್ದೀನಿ. ಇದ್ರ ಮೇಲೆ ಬ್ರೆಡ್ ಪೀಸ್ ಇಟ್ಟು ಇವಾಗ ಮಿಕ್ಸ್ಚರ್ ಮಾಡಿದ್ದೀರಲ್ಲ ಪನೀರ್ ಮತ್ತು ವೆಜ್ದು, ಅದನ್ನು ತುಂಬ ಹಾಕಿ ನಾನಿಲ್ಲಿ 2 ಪೀಸ್ ಮೇಲೆ ಹಾಕ್ತಿದ್ದೀನಿ ಚೆನ್ನಾಗೇ. ಇದ್ರ ಮೇಲೆ 2 ಬ್ರೆಡ್ ಪೀಸ್ ಇಟ್ಟು ಇದನ್ನು ಗ್ರಿಲ್ಲಲ್ಲಿ ಬೇಯಿಸ್ತಿದ್ದೀನಿ, ಅಥವಾ ನೀವು ಹೆಂಚ್ ಮೇಲೆ ಪ್ರೆಸ್ ಮಾಡಿ ಬೇಯಿಸಿ. ಈಗ ನಿಮ್ಮ ವೆಜ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಧ್ಯ ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ. ನೋಡಿ, ಈಗ ಟೇಸ್ಟಿಯಾದ ಹೆಲ್ದಿಯಾದ ಕ್ವಿಕ್ಕಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದನ್ನು ಕೆಚಪ್ ಜೊತೆ ತಿನ್ಬೋದು. ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.